ಇವಾಗ ನಾವು ಆರ್ಚಿಡ್ ಮಾಲಿಗೆ ಬಂದಿದ್ದೀವಿ. ಸೊ ಮಮ್ಮಿ ಕಡೆ ಗಾಡಿನ ಪಾರ್ಕ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಆರ್ಚಿಡ್ ಮಾಲಿಗೆ ಬಂದಿದ್ದೀವಿ. ಸೊ ನನಗೆ ಸ್ವಲ್ಪ ಮನೆಯಲ್ಲಿ ಅದೇ ದಿನ ರೊಟೀನ್ ಇದ್ದಿದ್ದೆ, ಸ್ವಲ್ಪ ಚೇಂಜ್ ಮೈಂಡು ಫ್ರೆಶ್ ಆಗಲಿ ಅಂತೇಳಿ ಮಾಕ್ಟೇಲ್ 3 ಮೂವಿ ನೋಡೋಕ್ಕೆ ಆರ್ಚರ್ಡ್ ಮಾಲ್ಗೆ ಬಂದಿದ್ದೀವಿ, ಐನಾಕ್ಸ್ ಥಿಯೇಟ್ರಿಗೆ. ಸೊ ಮೂವಿ ಎಲ್ಲ ನೋಡಿಕೊಂಡು ಸ್ವಲ್ಪ ಮತ್ತೆ ನಮ್ಮ ಒಂದು ಮೂಡನ್ನ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಸೊ ಮಕ್ಳಿಗೂ ಹಾಲಿಡೇಸ್ ಇರೋದ್ರಿಂದ ಬೋರ್ ಆಗುತ್ತೆ ಅಂಥೇಳಿ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಹಸ್ಬೆಂಡ್ನು ಬರ್ತಾರೆ ಇವಾಗ ನಮ್ಮ ಜೊತೆ, ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ. ಈ ಥಿಯೇಟ್ರಿಗೆ ನಾವು ಬರೋದು ಫಸ್ಟ್ ಟೈಮು. ಬೇರೆ ಥಿಯೇಟ್ರಿಗೆಲ್ಲ ಹೋಗಿದ್ದೀವಿ, ಮಿರಾಜ್ ಶೆಟ್ಟಿ ಅದಕ್ಕೆಲ್ಲ ಹೋಗಿದ್ದೀವಿ. ಐನಾಕ್ಸ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಫುಲ್ ಆಶ್ಲಿ ಅಂತೂ ಮೂವಿ ನೋಡೋ ಖುಷಿಯಲ್ಲಿ ಜೋಶಲ್ಲಿ ಓಡಾಡ್ತಾ ಫೋನ್ಗೆ, ಫೋಟೋಗೆ, ರೀಲ್ಸ್ಗೆ ಫೋಸ್ ಕೊಡ್ತಾ ಇದ್ಲು. ಸೊ ಬನ್ನಿ, ನನ್ನ ಮಗ ನೋಡ್ರಿ ಒಂದೇ ಸ್ಟೈಲ್ ಬೇರೆ ಒಂಥರ ಡಿಫ್ರೆಂಟ್ ಅವನು. ಸೊ ಹಂಗೆ ಫೋಟೋ ಅದು ಇದು ತಗೊಂಡ್ವಿ. ಯಾವಾಗಲೂ ನಾನು ಮೂವಿ ಆ್ಯಕ್ಚುಲಿ ಹಾಫ್ ಆನ್ ಅವರ್ ಇಲ್ಲ ಅಂದರೆ 20 ಮಿನಿಟ್ಸ್ ಲೇಟ್ ಹೋಗೋರು. ಫಾರ್ ದ ಫಸ್ಟ್ ಟೈಮ್ ಬೇಗನೆ ಬಂದು ಕುಂತ್ಕೊಂಡಿದ್ದೀವಿ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಆಮೇಲೆ ಸೊ ನನ್ನ ಮಗ ಅಂತೂ ಏನು ಕೊಡಿಸ್ತಾರೆ ಏನಿಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಮರ್ಯಾದೆ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಎಲ್ಲ ಬ್ಲ್ಯಾಕ್ ಹಾಕೋಕೊಂಡು ಎರಡು ಜಾಸ್ತಿ ನಾವು ಇಲ್ಲಿರೋರು ಯಾರು ವಾಪಸ್ ಕೊಡೋದಕ್ಕೂ ಆಗಲ್ಲ. ವಾಪಸ್ ಕೊಡಕ್ ಆಗೋದಾದ್ರೆ ಅದು ಮುಂದಿನ ಫ್ಯೂಚರ್ ಅಷ್ಟೇ. ಮೂವಿ ಮಾತ್ರ ಸೂಪರ್ ಆಗಿತ್ತು. ಸೊ ಲಾಸ್ಟಲ್ಲಿ ಫುಲ್ ಕಣ್ಣಂಚಲೆಲ್ಲ ನೀರು ಬಂದುಬಿಡ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಫುಲ್ ಫ್ಯಾಮಿಲಿ ಸಮೇತ ಕುಂತು ನೋಡೋವಂಥ ಮೂವಿ. ಇವಾಗ ಆಲ್ರೆಡಿ ಕತ್ಲಾಗಿದೆ, ಮನೆಗೆ ಹೋಗಬೇಕು. ನೈಟ್ 10:30 ಹಂಗೆ ಆಗಿದೆ ಇವಾಗ. ಮಮ್ಮಿ ಯಾರ ಹೆಸರು ಬರೀ ಅಂದಿದ್ರು ಅಷ್ಟೇ? ಯಾವಾಗ ಹೆಸರು ಕೇಳೋದು ಸ್ಲೋ ಮೋಷನ್ ಮಾಡೋದಿತ್ತು ಇಲ್ಲ. ಸೊ ಈಗ ಫಿಲಿಮ್ ಅದು ಮುಗಿತು. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಪಿಕ್ಚರ್ ಮುಗಿತು, ಅದಕ್ಕೆ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲ ಮಮ್ಮಿ, ಮನೆಗೆ ಹೋಗ್ತಾ ಇದ್ದೀವಿ. ಹೆಂಗಿತ್ತು ಮೂವಿ? ಬಹಳ ಚಲೋ ಇತ್ತು. ಅಪ್ಪ ಮಗಳಂದ್ರೆ ಅಳ್ಳದೆ. ಈಗ ನಿಂಗೂ ಹಂಗೆ ಅನಿಸುತ್ತೆ ಬಂದಿದ್ದು, ಬಟ್ ನಿಮ್ಮಷ್ಟು ಬಂದಿದ್ದಿಲ್ಲ. ಇವಾಗ ನಾವು ನಮ್ಮ ಮನೆಗೆ ಬಂದಿದ್ದೀವಿ. ಮಮ್ಮಿ ಅಲ್ಲಿ ಹಿಂದೆ ಗಾಡಿನ ಪಾರ್ಕ್ ಮಾಡ್ತಿದ್ದಾಳೆ. ನಿನ್ನೆ ಲವ್ ಮಾಕ್ಟೇಲ್ 3 ಮೂವಿ ನೋಡಿ ಬಂದ್ವಲ್ಲ, ಹೆಂಗ್ ಅನ್ಸ್ತು ಪಾರ್ಟ್ 3 ನೋಡಿ? ಯಾಕೆ ನೀ ಅಷ್ಟು ಅಳಕತ್ತೀರಿ? ಅಳು ಬಂದಿತ್ತು ಅಷ್ಟೇ. ಹೌದಾ? ಈ ಕಡೆ ನಿಮ್ಮ ಅಪ್ಪ, ಈ ಕಡೆ ನೀನು ಅಳ್ಳದೆ. ನಾನು ಏನು ಮಾಡ್ಬೇಕಂತ ಮಾಡಿದೆ ಗೊತ್ತಾ? ಒಂದು ದೊಡ್ಡ ಬಕೆಟ್ ತಂದು ಇಡ್ಬೇಕಂತ ಮಾಡಿದೆ. ನೀವು ಅಳೋದು ನೋಡಿ. ಚೆನ್ನಾಗಿ ಅನ್ಸಿತ್ತಾ ಚೆನ್ನಾಗಿ ಅನ್ಸಿಲ್ಲ ಹೇಳಿ? ಪಿಕ್ಚರ್ ಕರ್ಕೊಂಡೋಗಿದ್ನಲ್ಲ, ಚೆನ್ನಾಗಿ ಅನ್ಸಿತ್ತಾ? ಸರಿ. ಮತ್ತೆ ನಮ್ಮ ಆಡಿಯನ್ಸ್ಗೆ ಏನು ಪಿಕ್ಚರ್ ನೋಡ್ಬೇಕಾ ಅಂತ ಹೇಳ್ತೀಯ, ನೋಡಬಾರ್ದು ಅಂತ ಹೇಳ್ತೀಯ? ನೋಡ್ಬೇಕಾ? ನಿಂಗೆ ಅದರಲ್ಲಿ ಜಾಸ್ತಿ ಏನು ಇಷ್ಟ ಆಯಿತು ಅಂದರೆ ಪಿಕ್ಚರ್? ಲಾಸ್ಟ್ ಸೀನ್. ಬಾಯಿಗಿನ ಕೈ ತೆಗೆ, ಯಾಕೆ ಎಲ್ಲರಿಗೂ ತೋರಿಸ್ಬೇಕು? ಅಷ್ಟೇನಾ? ಲವ್ ಮಾಕ್ಟೇಲ್ ಮೂವಿ ನೋಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಸೊ ಆಶ್ಲಿ ಮತ್ತು ನಮ್ಮ ಹಸ್ಬೆಂಡ್ ಅಂದರು ಮೂವಿಯಲ್ಲಿ ಅಳ್ತಾ ಇದ್ರು. ನನಗೆ ಅವರಿಬ್ಬರು ಅಳೋದನ್ನು ನೋಡ್ತಾ ಇದ್ದೆ. ಆಮೇಲೆ ಚೆನ್ನಾಗಿ ಅನಿಸ್ತು. ಫ್ಯಾಮ್ಲಿ ನಿಮ್ಗೆ ಏನಾದರೂ ನೋಡಬೇಕು ಅನ್ಸಿದ್ರೆ ಆರಾಮ್ಸಾಗಿ ಫ್ಯಾಮ್ಲಿ ಜೊತೆ ಕುಂತು ನೋಡೋವಂಥ ಮೂವಿ, ಚೆನ್ನಾಗಿತ್ತು. ಆಮೇಲೆ ಮತ್ತಿನ್ನೇನಪ್ಪ ಅಂತಂದರೆ, ಫಸ್ಟ್ ಮಾಕ್ಟೇಲ್ ಪಾರ್ಟ್ 1 ಪಾರ್ಟ್ 2ಗೂ ಸ್ವಲ್ಪ ಈ ಕತೆ ಸ್ವಲ್ಪ ಬೇರೆ ಅನಿಸುತ್ತೆ.
ಇದು ತಂದೆ ಮಗಳ ಒಂದು ಪ್ರೀತಿನ ತೋರಿಸ್ದೆ ಈ ಒಂದು ಸ್ಟೋರಿಯಲ್ಲಿ. ಚೆನ್ನಾಗಿತ್ತು. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಆಗುತ್ತೆ, ಬಟ್ ಆಮೇಲೆ ಚೆನ್ನಾಗಿ ಅನಿಸುತ್ತೆ. ಸೊ ಹೋಗಿ ನೋಡ್ಬೋದು, ನೋಡೋಂಥ ಮೂವಿನೇ ಚೆನ್ನಾಗಿತ್ತು. ಆಮೇಲೆ ಓಕೆ ಇಷ್ಟೇ ಈ ಒಂದು ಇದು. ಮತ್ತು ಇನ್ನೊಂದು ವಿಡಿಯೋ ಮುಖಾಂತರ ಮತ್ತೆ ಸಿಗೋಣ. ಅಲ್ಲಿವರೆಗೂ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.